ಸೇಯಿಂಗ್ ನೋ ಟು ಪೀಪಲ್ ಅದು ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ಇಟ್ಸ್ ವೆರಿ ಹಾರ್ಡ್. ಆದರೆ ಅದೇ ರಿಲೇಷನ್ಶಿಪ್ಪಲ್ಲಿ ಎಕ್ಸಾಸ್ಟೆಡ್ ಆ್ಯಂಡ್ ಡ್ರೈನ್ಡ್ ಆಗಿರೋದು ಇವನ್ ಮೋರ್ ಹಾರ್ಡ್. ಹ್ಯಾಬಿಟ್ಸ್ನ ಬದಲಾಯಿಸ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಅದೇ ಹ್ಯಾಬಿಟ್ಸ್ ಅದೇ ಸೈಕಲ್ನ ರಿಪೀಟ್ ಮಾಡ್ತಾ ಇರೋದು ಇನ್ನೂ ಕಷ್ಟ. ಸುತ್ತಮುತ್ತ ಎಷ್ಟೇ ನೆಗೆಟಿವಿಟಿ ಇದ್ರೂ ಪಾಸಿಟಿವಿಟಿನ ಚೂಸ್ ಮಾಡ್ಕೊಳ್ಳೋದು ಕಷ್ಟ. ಆದರೆ ಅದೇ ನೆಗೆಟಿವಿಟಿಯಲ್ಲಿ ಸಫರ್ ಮಾಡ್ತಾ ಬದುಕೋದು ಇನ್ನೂ ಕಷ್ಟ. ಸೊ ಲೈಫ್ ವಿಲ್ ಆಲ್ವೇಸ್ ಗಿವ್ ಯು ಟೂ ಕೈಂಡ್ಸ್ ಆಫ್ ಹಾರ್ಟ್. ಅಂದರೆ ಎಲ್ಲ ದಾರಿಗಳು ಕಷ್ಟನೇ, ಆದರೆ ಒಂದು ದಾರಿ ನಿಮ್ಮ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ದಾರಿ ಕೀಪ್ಸ್ ಯು ಸ್ಟಕ್ ದೇರ್. ಸೊ ಏನನ್ನು ಚೂಸ್ ಮಾಡ್ಕೊತೀವಿ ಅನ್ನೋದು ಕಷ್ಟನೇ, ಬಟ್ ಚೂಸ್ ವೈಸ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಏನೇನು ಪ್ರಿಪೇರ್ ಮಾಡ್ಕೊಂಡು ಕ್ಯಾರಿ ಮಾಡಿದೆ ಅಂತ ನೋಡೋಣ. ಮೊದಲನೇದಾಗಿ ನನ್ನ ಆಲ್ ಟೈಮ್ ಬ್ರೇಕ್ಫಾಸ್ಟ್ ಗಂಜಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಅಂತ ನಾನು ತರಕಾರಿ ಎಲ್ಲ ಬಳಸ್ಕೊಂಡು ಉಪ್ಮಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆರ್ಯನ್ಗೆ ಚಿತ್ರಾನ್ನ ಬೇಕು ಅಂತ ಕೇಳಿದ್ದ, ಅದು ಮಸಾಲ ಚಿತ್ರಾನ್ನ. ರೀಸೆಂಟಾಗಿ ಊರಲ್ಲಿ ತಿನ್ಕೊಂಡು ಬಂದಿದ್ವಿ, ಟೇಸ್ಟಿಯಾಗಿತ್ತು. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮಾವಿನಕಾಯಿ ಕೂಡ ಹಾಕಿದ್ದೀನಿ. ಸೊ ಮಾವಿನಕಾಯಿ ಮಸಾಲ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಸ್ನ್ಯಾಕ್ಗೆ ಅಂತ ನಾನು ಕಾರ್ನ್ ಸಾಲ್ಟ್ ಆ್ಯಂಡ್ ಬಟರ್ ಹಾಕಿ ಕಾರ್ನ ಕ್ಯಾರಿ ಮಾಡಿ, ಪಲ್ಯಕ್ಕೆ ಅಂತ ಬೀನ್ಸ್ ಕ್ಯಾರೆಟ್ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಪಲ್ಯ ಮಾಡಿಕೊಂಡು ಕ್ಯಾರಿ ಮಾಡ್ತಾಯಿದ್ದೀನಿ. ಇದೆಲ್ಲದ್ರ ಜೊತೆಗೆ ಫೈಬರ್ಗೆ ಅಂತ ಕುಕುಂಬರ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ CFC ವಾಟರ್. CFC ಏನು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. C ಅಂದರೆ ಕ್ಯೂಮನ್ ಜೀರಿಗೆ, F ಅಂದರೆ ಫೆನಲ್ ಸೋಂಪು, ಆ್ಯಂಡ್ C ಅಂದರೆ ಕೊರಿಯಂಡರ್ ಧನಿಯಾ. ಇದನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಲೆಮನ್ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ರಿಪೇರ್ ಮಾಡಿದ್ದೀನಿ, ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ರೆಡಿ ಆಗುವಂಥ ಸಮಯ. ಪ್ರಿಪೇರ್ ಮಾಡಿರೋದೆಲ್ಲನೂ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ಬೋದು, ಬಟ್ ಲಂಚ್ ಫುಲ್ ಫಿಲ್ಲಿಂಗ್ ಆಗಿದ್ದರೆ ಸ್ನ್ಯಾಕ್ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಅರ್ಲಿ ಡಿನ್ನರ್ ಮಾಡ್ಕೋಬೋದು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ರೆಡಿಯಾಗಿ ಸ್ಕೂಲ್ಗೆ ಹೊಟ್ಟು ಇನ್ನು ಸ್ಕೂಲಲ್ಲಿ ಸಣ್ಣ ಪುಟ್ಟ ಕೆಲಸಗಳು, ಮೀಟಿಂಗ್ಸು, ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಇಯರ್ಗೆ ಏನೇನು ಬೇಕೋ ಎಲ್ಲನೂ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸ್ಕೂಲಲ್ಲಿ ಮಕ್ಕಳಿಲ್ಲ ಅಂತಂದಾಗ ಒಂದು ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಸಂಜೆ ಆಗ್ತಿದ್ದಂಗೆ ವೆದರ್ ಒಂದು ಸ್ವಲ್ಪ ಚೇಂಜ್ ಆಗ್ತಾಯಿದೆ, ಮಳೆ ಕೂಡ ಬರ್ತಿತ್ತು. ಕಾಫಿ ಎಲ್ಲ ಕುಡಿದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ರೀಸೆಂಟಾಗಿ ಅಮೆಝಾನಿಂದ ನಾನು ಈ ಒಂದು ಆರ್ಗನೈಸರ್ನ ಪರ್ಚೇಸ್ ಮಾಡಿದ್ದೀನಿ. ಇದರ ಲಿಂಕ್ನ ನಾನು ಅಫಿಲಿಯೇಟ್ ಮಾಡ್ತೀನಿ, ಬೇಕು ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಈ ಸ್ಕಿನ್ ಕೇರ್, ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಮೆಸ್ಸಿಯಾಗಿ ಆರ್ಗನೈಸೇಷನೇ ಇತ್ತು. ಸೊ ನೀಟಾಗಿ ಬೇಡದೇ ಇರೋದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು, ಇವತ್ತು RCB ಮ್ಯಾಚ್ ಕೂಡ ಇತ್ತು. ಮ್ಯಾಚ್ ಗೆದ್ದರೆ ಡೈರೆಕ್ಟ್ ಫಿನಾಲೆ. ಸೊ ಅದನ್ನೆಲ್ಲ ನೋಡಿಕೊಂಡು ಡಿನ್ನರ್ ಎಲ್ಲ ಫಿನಿಶ್ ಮಾಡ್ಕೊಂಡ್ವಿ. ಡಿನ್ನರ್ಗೆ ಅಮ್ಮ ಬಿರಿಯಾನಿ ಕೊಟ್ಟು ಕಳಿಸಿದ್ರು, ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ರು. ಯಮ್ಮಿ ಟೇಸ್ಟಿ ಡಿನ್ನರ್ ಜೊತೆಗೆ ಮ್ಯಾಚ್ನ ನೋಡಿಕೊಂಡು ಇವತ್ತಿನ ದಿನ ಕೂಡ ಮುಗಿಸ್ಕೊಂಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.